ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾನ್ ಮುದ್ದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 9th ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದ ಅಟ್ಟ ಹತ್ತಬೇಡ ಪದ್ಯ ಪಾಠದ ಪ್ರಶ್ನೋತ್ತರ ಮತ್ತು ಭಾಷಾಭ್ಯಾಸದ ಉತ್ತರಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ, ನಾನು ಈ ರೀತಿಯಾಗಿ ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದ ಪ್ರಶ್ನೋತ್ತರಗಳ ಪಾಠಗಳನ್ನ ಮತ್ತು ಪಾಠದ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ವಾಟ್ಸ್ಆಪ್ ಚಾನಲ್ಗೆ ನೀವು ಜಾಯ್ನ್ ಆಗ್ರಿ. ಅದೇ ರೀತಿಯಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಈ ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಟ್ಟ ಹತ್ತಬೇಡ ಪಾಠದ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು. ಅಜ್ಜನು ಮಗುವಿಗೆ ಅಟ್ಟ ಹತ್ತಬೇಡ ಎಂದು ಏಕೆ ಹೇಳುತ್ತಾನೆ? ಮನುಷ್ಯ ಕಟ್ಟಿರುವ ಅಟ್ಟವು ಜನ ಬೀಳಿಸಲೆಂದೇ ಅದನ್ನು ಜಾಳಾಗಿ ಕಟ್ಟಿರುತ್ತಾರೆ ಎಂದು ಅಜ್ಜನು ಮಗುವಿಗೆ ಅಟ್ಟ ಹತ್ತಬೇಡ ಎನ್ನುತ್ತಾನೆ. ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಎನ್ನುವ ಮಾತಿನಲ್ಲಿ ವ್ಯಕ್ತಗೊಂಡಿರುವ ಭಾವನೆಗಳೇನು? ಆತ್ಮವಿಶ್ವಾಸ, ಛಲ ಮತ್ತು ದೃಢ ಸಂಕಲ್ಪದ ಭಾವನೆಗಳು ಈ ಮಾತಿನಲ್ಲಿ ವ್ಯಕ್ತವಾಗಿವೆ. ದೂರದ ಬೆಟ್ಟ ಹೇಗೆ ಕಾಣುತ್ತದೆ? ದೂರದ ಬೆಟ್ಟವು ಎಷ್ಟೊಂದು ನುಣುಪಾಗಿ ಅಂದರೆ ಸುಂದರವಾಗಿ ಕಾಣುತ್ತದೆ. ಮಗು ಬೆಟ್ಟ ಹತ್ತಲು ಬಯಸಿದ್ದು ಏಕೆ? ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆ ಎಂಬ ಛಲದಿಂದ ಮಗು ಬೆಟ್ಟ ಹತ್ತಲು ಬಯಸಿತು. ಡಾಕ್ಟರ್ ಎಲ್ ಹನುಮಂತಯ್ಯನವರು ಯಾವ ವಿಷಯದ ಮೇಲೆ PhD ಪದವಿ ಪಡೆದಿದ್ದಾರೆ? ಡಾಕ್ಟರ್ ಎಲ್ ಹನುಮಂತಯ್ಯನವರು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. ಮುನ್ನ 3-4 ವಾಕ್ಯಗಳು ಉತ್ತರಿಸುವ ಪ್ರಶ್ನೆಗಳು. ಬೆಟ್ಟ ಹತ್ತುವ ಹಾದಿ ಹೇಗಿರುತ್ತದೆ? ಬೆಟ್ಟ ಹತ್ತುವ ಹಾದಿಯು ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತದೆ. ದೂರದಿಂದ ನೋಡಲು ಬೆಟ್ಟವು ನುಣುಪಾಗಿ ಕಂಡರೂ ಅದನ್ನು ಏರುವಾಗ ಕಲ್ಲು ಮುಳ್ಳುಗಳ ಕಠಿಣ ಹಾದಿಯನ್ನು ದಾಟಿಕೊಂಡು ಮೇಲೇರಬೇಕಾಗುತ್ತದೆ. ಅಟ್ಟ ಮತ್ತು ಬೆಟ್ಟಕ್ಕಿರುವ ವ್ಯತ್ಯಾಸಗಳೇನು? ಅಟ್ಟವು ಮನುಷ್ಯನು ನಿರ್ಮಿಸಿರುವಂತಹುದು. ಅದು ಮೋಸದ ಸ್ಥಳವಾಗಿದ್ದು ಬೀಳಿಸಲೆಂದೇ ಮನುಷ್ಯರು ಅದನ್ನು ಜಾಳಾಗಿ ಕಟ್ಟಿರುತ್ತಾರೆ. ಆದರೆ ಬೆಟ್ಟವು ಮನುಷ್ಯನಿಂದ ನಿರ್ಮಿತವಾದುದಲ್ಲ, ಅದು ಪ್ರಕೃತಿ ದತ್ತವಾದುದು. ಅಟ್ಟ ಹತ್ತಬೇಡ ಕವಿತೆಯಲ್ಲಿ ಮಗುವಿನ ಸಂಕಲ್ಪವೇನು? ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ಅಪಹಾಸ್ಯ ಮಾಡಿ ನಕ್ಕವರ ಮುಂದೆ ತಾನು ಅಟ್ಟ ಹತ್ತದಿದ್ದರೂ ಕಲ್ಲು ಮುಳ್ಳುಗಳನ್ನು ದಾಟಿ ಬೆಟ್ಟ ಹತ್ತಿ ತೋರಿಸಬೇಕು ಎನ್ನುವುದು ಮಗುವಿನ ಸಂಕಲ್ಪವಾಗಿದೆ. ಮನುಷ್ಯ ನಿರ್ಮಿತ ಅಟ್ಟದ ಸಹವಾಸವೇ ಬೇಡ, ಪ್ರಕೃತಿ ದತ್ತವಾದ ಬೆಟ್ಟವನ್ನೇ ಹತ್ತಿ ಮೇಲೇರಿ ನಿಲ್ಲುತ್ತೇನೆಂದು ಮಗುವಿನ ದೃಢ ನಿರ್ಧಾರವಾಗಿದೆ. ಅಟ್ಟ ಹತ್ತಬೇಡ ಕವಿತೆಯಲ್ಲಿ ಅಜ್ಜನ ಉಪದೇಶವೇನು? ಮನುಷ್ಯರು ಕಟ್ಟಿರುವ ಅಟ್ಟವು ಒಂದು ಮೋಸದ ಸ್ಥಳ. ಮನುಷ್ಯರು ಬೀಳಿಸಲೆಂದೇ ಅಟ್ಟವನ್ನು ಜಾಳಾಗಿ ಕಟ್ಟಿರುತ್ತಾರೆ. ಆದ್ದರಿಂದ ನೀನು ಅಟ್ಟವನ್ನು ಹತ್ತಬೇಡ ಎಂದು ಅಜ್ಜನು ಮಗುವಿಗೆ ಕಿವಿ ಮಾತು ಅಂದರೆ ಉಪದೇಶ ಹೇಳುತ್ತಾನೆ. ಮುಂದೆ 8-10 ವಾಕ್ಯಗಳು ಉತ್ತರಿಸುವಂಥದ್ದು ಸರಳವಾಗಿರುವಂತಹ ಒಂದು ಪದ್ಯ. ವಿದ್ಯಾರ್ಥಿಗಳೇ, ಈ ಒಂದು ನೋಟ್ಸ್ ಅನ್ನು ನಾನು ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ನಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೇನೆ. ಹೀಗಾಗಿ ನೀವು ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ನಲ್ಲಿ ಕೂಡ ಈ ನೋಟ್ಸ್ PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದರ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗ್ತದೆ. ಅಟ್ಟ ಹತ್ತಬೇಡ ಕವಿತೆಯಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳಾವುವು? ಸಮಾಜದಲ್ಲಿನ ಅಸಮಾನತೆ ಹಾಗೂ ಶೋಷಣೆಯ ವಿರುದ್ಧದ ಬಂಡಾಯದ ಭಾವನೆಗಳು ಈ ಕವಿತೆಯಲ್ಲಿ ವ್ಯಕ್ತವಾಗಿವೆ. ಛಲ ಮತ್ತು ಸಾಹಸ ಪ್ರವೃತ್ತಿಯುಳ್ಳ ಮಗುವೊಂದು ಅಟ್ಟ ಹತ್ತಲು ಮುಂದಾದಾಗ ಅಜ್ಜನು ಬೇಡವೆನ್ನುತ್ತಾನೆ. ಮನುಷ್ಯ ಕಟ್ಟಿರುವ ಅಟ್ಟವು ಮೋಸದ ಸ್ಥಳ, ಅದನ್ನು ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಎನ್ನುತ್ತಾನೆ. ಆಗ ಮಗು ಕಲ್ಲು ಮುಳ್ಳುಗಳಿದ್ದರೂ ಸರಿ, ಮನುಷ್ಯ ನಿರ್ಮಿತವಲ್ಲದ ಪ್ರಕೃತಿಯೇ ನಿರ್ಮಿಸಿದ ಬೆಟ್ಟವನ್ನೇ ಹತ್ತುತ್ತೇನೆ ಎನ್ನುತ್ತದೆ. ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ಅಪಹಾಸ್ಯ ಮಾಡಿದ ಮಂದಿಗೆ ತಾನು ಬೆಟ್ಟ ಹತ್ತಿ ಮೇಲೆ ನಿಂತು ಸಾಧಿಸಿ ತೋರಿಸುತ್ತೇನೆ ಎಂಬ ದೃಢ ಸಂಕಲ್ಪವನ್ನು ಮಗು ಮಾಡುತ್ತದೆ. ಅಂದರೆ ಸಮಾಜದಲ್ಲಿನ ಶೋಷಿತ ವರ್ಗವು ಅವಕಾಶಗಳನ್ನು ಬೇಡದೆ ತಾವೇ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಂಡು ಹೊಸ ಅವಕಾಶಗಳನ್ನು ಸೃಷ್ಟಿಸಿಕೊಂಡು ಉನ್ನತ ಸ್ಥಾನಕ್ಕೇರಬೇಕು ಎಂಬ ಆತ್ಮವಿಶ್ವಾಸ, ಸ್ವಾಭಿಮಾನ
ಹಾಗೂ ಸಾಮಾಜಿಕ ಕಳಕಳಿಯ ಭಾವನೆಗಳನ್ನು ಕವಿ ಇಲ್ಲಿ ಮಗುವಿನ ಮೂಲಕ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಂದರ್ಭದೊಡನೆ ವಿವರಿಸಿ ನೋಡ್ರಿ. ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ. ಈ ವಾಕ್ಯವನ್ನು ಡಾಕ್ಟರ್ ಎಲ್ ಹನುಮಂತಯ್ಯನವರು ರಚಿಸಿರುವ ಅವ್ವನ ಕವಿತೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾದ ಅಟ್ಟ ಹತ್ತಬೇಡ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಕಲ್ಲು ಮುಳ್ಳುಗಳನ್ನು ದಾಟಿಯಾದರೂ ನಾನು ಬೆಟ್ಟ ಹತ್ತುತ್ತೇನೆ ಎಂದು ಮಗು ಹೇಳಿದಾಗ ಅಜ್ಜನು ಮಗುವಿಗೆ ಈ ಮಾತನ್ನು ಹೇಳುತ್ತಾನೆ. ಮನುಷ್ಯ ನಿರ್ಮಿತ ಅಟ್ಟವನ್ನೇ ಹತ್ತದವನು ಇನ್ನು ದೊಡ್ಡ ಬೆಟ್ಟವನ್ನು ಹತ್ತಲು ಸಾಧ್ಯವೇ ಎಂದು ಜನ ನಿನ್ನನ್ನು ನೋಡಿ ಅಪಹಾಸ್ಯ ಮಾಡುತ್ತಾರೆ ಎಂದು ಅಜ್ಜನು ಮಗುವಿಗೆ ವಿವರಿಸುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ: ಸಮಾಜದಲ್ಲಿನ ದುರ್ಬಲರನ್ನು ಮತ್ತು ಶೋಷಿತರನ್ನು ಸಮಾಜವು ಹೇಗೆ ಕೀಳಾಗಿ ಕಾಣುತ್ತದೆ ಹಾಗೂ ಅವರ ಸಾಧನೆಯ ಸಾಮರ್ಥ್ಯವನ್ನು ಹೇಗೆ ಅಣಕಿಸುತ್ತದೆ ಎಂಬ ಕಟು ಸತ್ಯವು ಈ ಸಾಲುಗಳಲ್ಲಿ ಬಹಳ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಇನ್ನ ನೋಡ್ರಿ, ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ. ಈ ವಾಕ್ಯವನ್ನು ಡಾಕ್ಟರ್ ಎಲ್ ಹನುಮಂತಯ್ಯನವರು ರಚಿಸಿರುವ ಅವ್ವನ ಕವಿತೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾದ ಅಟ್ಟ ಹತ್ತಬೇಡ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆ ಎಂದು ಜನರು ನಿನ್ನನ್ನು ನೋಡಿ ನಗುತ್ತಾರೆ ಎಂದು ಅಜ್ಜ ಹೇಳಿದಾಗ ಆ ಮಾತಿಗೆ ಛಲದಿಂದ ಪ್ರತಿಕ್ರಿಯಿಸುತ್ತಾ ಮಗುವು ಅಜ್ಜನಿಗೆ ಈ ಮಾತನ್ನು ಹೇಳುತ್ತದೆ. ಮನುಷ್ಯರು ನಿರ್ಮಿಸಿರುವ ಮೋಸದ ಜಾಳಾದ ಅಟ್ಟವು ತನಗೆ ಬೇಡ, ಅದನ್ನು ನೋಡದೆ ನೇರವಾಗಿ ಪ್ರಕೃತಿ ದತ್ತವಾದ ಬೆಟ್ಟವನ್ನೇ ಹತ್ತಿ ಸಾಧಿಸಿ ಮೇಲೇರಿ ನಿಲ್ಲುತ್ತೇನೆ ಎಂದು ಮಗು ದೃಢವಾಗಿ ಹೇಳುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ: ಸಮಾಜದಲ್ಲಿ ಅಪಹಾಸ್ಯ ಮಾಡುವವರ ಮುಂದೆ ತನ್ನ ಗುರಿಯನ್ನು ಸಾಧಿಸಿಯೇ ತೀರುತ್ತೇನೆ ಎಂಬ ಶೋಷಿತ ವರ್ಗದ ಮಗುವಿನ ಆತ್ಮವಿಶ್ವಾಸ, ಬಂಡಾಯದ ಛಲ ಹಾಗೂ ಅವಕಾಶಗಳನ್ನು ತಾವೇ ಸೃಷ್ಟಿಸಿಕೊಳ್ಳಬೇಕು ಎನ್ನುವ ದೃಢ ಸಂಕಲ್ಪ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತವಾಗಿದೆ. ಭಾಷಾಭ್ಯಾಸ ನೋಡೋಣ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳು ನೋಡ್ರಿ. ಬೇಡ, ಬೇಕು, ನುಣುಪು, ಒರಟು. ನುಣುಪು ಅಂದ್ರೆ ಸ್ಮೂತ್ ಅಂತಿಲ್ಲ ಅದು, ಓಕೆ. ಒರಟು, ಬೀಳಿಸು, ಏಳಿಸು, ದೂರ, ಹತ್ತಿರ ಅಥವಾ ದೂರ, ಸಮೀಪ, ಹತ್ತು, ಇಳಿ. ಕೆಳಗಿನ ಪದಗಳಿಗೆ ನಾನಾರ್ಥಕಗಳನ್ನು ಬರೆಯಿರಿ. ನಾನಾರ್ಥಕ ಅಂತಂದ್ರೆ ಒಂದು ಶಬ್ದ ಎರಡು ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಕೊಡ್ತಾ ಇದ್ರೆ ಅದಕ್ಕೆ ನಾನಾರ್ಥಕ ಅಂತ ಕರೀತಾರೆ. ಹತ್ತು, ಓಕೆ. ಹತ್ತು ನಾನಾರ್ಥಕ ಯಾವ ಅರ್ಥ ಕೊಡ್ತದೆ ಅಂದ್ರೆ, ಹತ್ತು ಅಂದ್ರೆ ಅದು ಒಂದು ಸಂಖ್ಯೆ, ಹೌದಾ. 10 ಅಂತ ಏನ್ ಕರಿತೀವಿ ಅದು ಒಂದು ಸಂಖ್ಯೆ. ಹತ್ತು ಅಂದ್ರೆ ಮೇಲೇರು, ಮೇಲೆ ಏರುವುದು ಅಂತ ಕ್ಲೈಂಬಿಂಗ್ ಅಂತ ಕರಿತೀವಲ್ಲ, ಎಸ್, ಓಕೆ. ಗಿಡವನ್ನು ಹತ್ತು. ಇನ್ನು ಹತ್ತು, ಬೆಂಕಿ ಹತ್ತಿಕೊಳ್ಳುವುದು, ಬೆಂಕಿ ಹತ್ತಿದೆ ಅಂತ ನಾವು ಹೇಳ್ತೀವ ಆ ರೀತಿಯಾಗಿ, ಓಕೆ. ಇನ್ನ ಬೇಡ ಅನ್ನುವಂಥದ್ರ ನಾನಾರ್ಥಕ ನೋಡ್ರಿ. ಬೇಡ ಅಂದ್ರೆ ನಿಷೇಧ ಅಂತ, ಹೌದಾ, ಅಥವಾ ನನಗೆ ಇಷ್ಟವಿಲ್ಲದಿರುವುದು ಅಂತ, ಹೌದಾ. ಧೂಮರಪಾನ ಬೇಡ ಅಂತಾರೆ, ಹೌದಾ. ಹಾಗೆ ಬೇಡ ಅಂದ್ರೆ ಬೇಟೆಗಾರ, ಓಕೆ. ಬೇಟೆಗಾರ, ಹಂಟರ್ ಅಂತ ಕರಿತೀವಲ್ಲ, ಎಸ್. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಪದಗಳ ವಿಶೇಷ ಅರ್ಥವನ್ನು ಗಮನಿಸಿ ಅದೇ ಅರ್ಥ ಬರುವಂತೆ ವಾಕ್ಯವನ್ನ ರಚಿಸ್ರಿ. ಅಂದ್ರೆ ಇವು ನುಡಿಗಟ್ಟುಗಳು. ಅಟ್ಟ ಹತ್ತಿಸು ಅಂದ್ರ ನುಡಿಗಟ್ಟು. ಅಟ್ಟ ಹತ್ತಿಸು ಅಂದ್ರ ಅತಿಯಾಗಿ ಹೊಗಳುವಂತ ಅರ್ಥ. ಅಟ್ಟ ಹತ್ತಿಸು ಅಂದ್ರೆ, ಓಕೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂದ್ರೆ ಅದು ಕೈಗೆ ಸಿಗಲಾರದ ವಸ್ತು ಅಂತ, ಅಥವಾ ದೂರದಿಂದ ಸುಂದರವಾಗಿ ಕಾಣುವಂಥದ್ದು, ಓಕೆ. ಬೀಳಿಸು ಅಂದ್ರೆ ಸೋಲಿಸು ಅಂತ. ಬೀಳಿಸು ಅಂದ್ರೆ ಸೋಲಿಸು. ಇವೆಲ್ಲ ನುಡಿಗಟ್ಟುಗಳು ನೋಡ್ರಿ. ಮೇಲೇರಿ ನಿಲ್ಲು ಅಂದ್ರೆ ಬಲಿಷ್ಠನಾಗು ಅಂತ. ಮೇಲೇರಿ ನಿಲ್ಲು ಅಂದ್ರೆ ಬಲಿಷ್ಠನಾಗು. ಇಲ್ಲಿ ವಾಕ್ಯಗಳನ್ನ ಕೊಟ್ಟಿದೆ. ಈ ವಾಕ್ಯ ವಿಡಿಯೋ ಪಾಸ್ ಮಾಡಿ ವಾಕ್ಯಗಳನ್ನ ಬರ್ಕೊಡ್ರಿ. ಹಾಗೆ ಜೋಡಿ ಪದಗಳನ್ನ ಸಂಗ್ರಹಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಪದ್ಯದೊಳಗಡೆ ಕಲ್ಲು ಮುಳ್ಳುಗಳನ್ನು ಹಾದು ಹೋಗುತ್ತೇನೆ ಅಂತಿದೆಯಲ್ಲ, ಸೊ ಆ ರೀತಿ ಕಲ್ಲು ಮುಳ್ಳು ಅನ್ನುವಂಥದ್ದು ಜೋಡಿ ಪದ, ಜೋಡು ನುಡಿ ಅಂತ ಕೂಡ ಕರಿತೀವಿ. ಹಾಗೆ ಅಕ್ಕಪಕ್ಕ, ಕಷ್ಟ ಸುಖ, ಹಗಲು ಇರುಳು, ಏರು ಪೇರು, ಓಕೆ. ಈ ರೀತಿಯಾಗಿ ಜೋಡು ನುಡಿಗಳು ಇರ್ತವೆ. ವಿದ್ಯಾರ್ಥಿಗಳೇ, ಇದಿಷ್ಟು ಅಟ್ಟ ಹತ್ತ ಬೇಡ ಅನ್ನುವಂತಹ ಪದ್ಯದ ಪ್ರಶ್ನೋತ್ತರ ಮತ್ತು ಭಾಷಾಭ್ಯಾಸಗಳಾಗಿದ್ವು. ಇನ್ನು ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋನ ಲೈಕ್ ಮಾಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ
ಶೇರ್ ಮಾಡ್ರಿ ಅಂತ ಹೇಳ್ತಾ ನಿಮಗೆ ಬೇಕಾದ್ರೆ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಇರುವಂತ ವಾಟ್ಸಪ್ ಚಾನಲ್ ಕೂಡ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿಗೂ ಇಲ್ಲಿಗೆ ಈ ವಿಡಿಯೋವನ್ನ ನಾವು ಮುಗಿಸೋಣ. ತಮ್ಗೆಲ್ರಿಗೂ ಧನ್ಯವಾದಗಳು.